ಸಿದ್ದರಾಮಯ್ಯಗೆ ಯಾಕೆ ಹಿಂದೂಗಳ ಮೇಲೆ ದ್ವೇಷ? ಯಾಕೆ ಇಷ್ಟೊಂದು ಹಿಂದೂಗಳ ಮೇಲೆ ದ್ವೇಷ ಉಂಟಾಗಿದೆ? ಹಿಂದೂಗಳ ಒಂದು ಕುಂಕುಮ ಪೇಟ ಮೇಲೆ ಯಾಕೆ ಇಷ್ಟೊಂದು ದ್ವೇಷ? ಸಿದ್ದರಾಮಯ್ಯಗೆ ಯಾಕೆ ಹಿಂದೂಗಳ ಮೇಲೆ ದ್ವೇಷ? ಹಿಂದೂಗಳ ಕುಂಕುಮ ಹಾಗೂ ಪೇಟ ಮೇಲೆ ಯಾಕಿಷ್ಟು ದ್ವೇಷ? ಸಿದ್ದರಾಮಯ್ಯ ವಿರುದ್ಧ ಶಾಸಕ ಯತ್ನಾಳ್ ಕೆಂಡಾಮಂಡಲರಾಗಿದ್ದಾರೆ. ಡಿಜೆ ಬೇಡ ಅಂತಾರೆ, ದಿನಕ್ಕೆ 5 ಬಾರಿ ಮೈಕ್ ಹಾಕ್ತಾರೆ. ಸಿಎಂ ಡಿಸಿಎಂಗೆ ತಾಕತ್ತಿದ್ರೆ ಮಸೀದಿಯ ಒಂದು ಮೈಕ್ ಅನ್ನ ನಿಲ್ಲಿಸಿ, ಮುಸ್ಲಿಂ ಏಜೆಂಟ್ಗಳಾಗಿ ಕೆಲಸ ಮಾಡಬೇಡಿ ಅಂತ ಮದ್ದೂರಿನಲ್ಲಿ ಶಾಸಕ ಯತ್ನಾಳ್ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಯಾಕೆ ಹಿಂದೂಗಳ ಮೇಲೆ ಇಷ್ಟೊಂದು ದ್ವೇಷ? ಹಿಂದೂಗಳ ಕುಂಕುಮ ಪೇಟ ಇದನ್ನ ನೋಡಿದ್ರೆ ಯಾಕಾಗಲ್ಲ, ಯಾಕಿಷ್ಟು ದ್ವೇಷ ಅಂತ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಯತ್ನಾಳ್ ಒಂದು ಕೆಂಡಾಮಂಡಲವಾಗಿರುವಂಥದ್ದು. ಮದ್ದೂರಿನಲ್ಲಿ ಶಾಸಕ ಯತ್ನಾಳ್ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ. ನೀವು ಮದ್ದೂರಿನಲ್ಲಿ ಒಂದು ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಮದ್ದೂರಿನಲ್ಲಿ ಒಂದು ಭಾಷಣವನ್ನ ಮಾಡಿರುವಂಥದ್ದು. ಭಾಷಣವನ್ನ ಮಾಡಿಬಿಟ್ಟು ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಹಿಂದೂಗಳ ಮೇಲೆ ಯಾಕಿಷ್ಟು ದ್ವೇಷ? ಹಿಂದೂಗಳ ಕುಂಕುಮ ಪೇಟವನ್ನ ನೋಡಿದ್ರೆ ಯಾಕೆ ಇಷ್ಟೊಂದು ದ್ವೇಷ ಸಿದ್ದರಾಮಯ್ಯಗೆ? ಡಿಜೆ ಬೇಡ ಅಂತಾರೆ, ಆದ್ರೆ ದಿನಕ್ಕೆ 5 ಬಾರಿ ಮೈಕ್ ಹಾಕ್ತಾರೆ. ಸಿಎಂ ಆಗಿರ್ಬೋದು ಅಥವಾ ಡಿಕೆ ಶಿವಕುಮಾರ್ ಆಗಿರ್ಬೋದು ಹಾಗೂ ಗೃಹ ಮಂತ್ರಿಗೆ ತಾಕತ್ತಿದ್ರೆ ಮಸೀದಿಯ ಮೈಕನ್ನ ನಿಲ್ಲಿಸಿ, ನೀವು ಮುಸ್ಲಿಂ ಏಜೆಂಟ್ಗಳಾಗಿ ಕೆಲಸ ಮಾಡಬೇಡಿ ಅಂತ ಮದ್ದೂರಿನಲ್ಲಿ ಶಾಸಕ ಯತ್ನಾಳ್ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ. ಆ ದೃಶ್ಯವನ್ನ ಈಗ ನೀವು ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ. ಆ ಸಂದರ್ಭದಲ್ಲಿ ಶಾಸಕ ಯತ್ನಾಳ್ ಅವರು ಭಾಷಣವನ್ನ ಮಾಡಿದ್ದಾರೆ. ಭಾಷಣ ಮಾಡಿಬಿಟ್ಟು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಡಿಜೆ ಬೇಡ ಅಂತ ಹೇಳ್ತಾರೆ, ಆದ್ರೆ ದಿನಕ್ಕೆ 5 ಬಾರಿ ಮೈಕ್ ಕೂಡ ಹಾಕ್ತಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಯಾವ ಕಾರಣಲ್ಲ, ಅವರ ಮೊದಲ ಕೌನ್ಸಿಲ್ ಭಾರತದಲ್ಲಿ ಇದ್ದುಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತಾರೆ, ಅಂತವರ ಬಾಯಿಗೆ ಗುಂಡು ಹೊಡಿಬೇಕು, ಎನ್ಕೌಂಟರ್ ಮಾಡಬೇಕು ಅಂತ ಶಾಸಕ ಯತ್ನಾಳ್ ಕಿಡಿಕಾರಿರುವಂತರು. ಜನರು ಇನ್ಮುಂದೆ ಜಾತಿ ನೋಡಿ ಓಟು ಹಾಕಬೇಡಿ, ಸಿದ್ದರಾಮಯ್ಯ ಅವರ ಸರ್ಕಾರ ಔರಂಗಜೇಬನ ಸರ್ಕಾರವಾಗಿದೆ. ಸಾಬ್ರಿಗೆ ಮೀಸಲಾತಿ, ಗುತ್ತಿಗೆ ಮೀಸಲಾತಿ, ವಕ್ಫ್ ದೇಣಿಗೆ ಕೊಡುತ್ತಿರುವಂತಹ ಮುಸ್ಲಿಂ ಸರ್ಕಾರ ನಮಗೆ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡೋದೇ ಬೇರೆ, ಹೊಂದಾಣಿಕೆಯ ರಾಜಕಾರಣ ಮಾಡಿ ಮೋಸ ಮಾಡ್ತಾ ಇದ್ದಾರೆ. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗಲು ಬಿಡೋದಿಲ್ಲ. ಈ ರೀತಿಯಾಗಿ ಕಾಂಗ್ರೆಸ್ನ ವಿರುದ್ಧ ಯತ್ನಾಳ್ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮದ್ದೂರಿನಲ್ಲಿ ಶಾಸಕ ಯತ್ನಾಳ್ ಅಬ್ಬರದ ಭಾಷಣ ಮಾಡುವಂತಹ ವೇಳೆ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಭಾರತದಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತಾರೆ, ಅಂತವ್ರ ಬಾಯಿಗೆ ಗುಂಡನ್ನ ಹೊಡಿಬೇಕು, ಎನ್ಕೌಂಟರ್ ಮಾಡಬೇಕು ಅನ್ನುವಂತ ಒಂದು ಏನು ವಾಗ್ದಾಳಿಯನ್ನ ಕೂಡ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ ಅದೊಂಥರ ಔರಂಗಜೇಬನ ಸರ್ಕಾರ ಆಗಿದೆ. ಮುಸ್ಲಿಮರಿಗೆ ಮಾತ್ರ ಮೀಸಲಾತಿ ಕೊಡ್ತೀರಾ, ಗುತ್ತಿಗೆ ಮೀಸಲಾತಿ ಕೊಡ್ತೀರಾ, ವಕ್ಫ್ ದೇಣಿಗೆ ಕೊಡ್ತಿದ್ದೀರಾ. ಹಾಗಿದ್ರೆ ಈ ಮುಸ್ಲಿಂ ಸರ್ಕಾರ ಬೇಕಾ? ವಿಧಾನಸಭೆಯಲ್ಲಿ ಮಾತಾಡೋದೊಂದು, ಮಾಡೋದೇ ಬೇರೆ. ಇಂಥ ಒಂದು ಹೊಂದಾಣಿಕೆಯ ರಾಜಕಾರಣ ಮೋಸದ ರಾಜಕಾರಣ ಆಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಯತ್ನಾಳ್ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ಮಾಡಿರುವಂಥದ್ದು.
ಮೊದಲ ಕೌನ್ಸಿಲ್ ಯಾವ ಕಾರಣವಲ್ಲ ಯಾರು ಗೆಲ್ಲಕ್ಕಾಗಲ್ಲ ಅವನ ಮೊದಲ ಕೌನ್ಸಿಲ್